ಓಕೆ, ಇದೀಗ ನಾನೊಂದು ಆ್ಯಂಡ್ರಾಯ್ಡ್ ಬೋರ್ಡ್ನ 4K ಪ್ಯಾನಲನ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಕೆಲವರಿಗೆ 4K ಪ್ಯಾನಲನ್ನು ಕಂಡುಹಿಡಿಯುವುದೇ ಗೊತ್ತಾಗ್ತಾ ಇಲ್ಲ. ನನಗೆ ಫೋನ್ ಮಾಡಿ ಕೇಳ್ತಾರೆ, ಇದು 2K ಪ್ಯಾನಲ 4K ಪ್ಯಾನಲ್ ಅಂತೇಳಿ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ, 4K ಪ್ಯಾನಲನ್ನು ನಾವು ಹೇಗೆ ಕಂಡುಹಿಡಿಯುವುದು ಅಂತೇಳಿ. ಈಗ ನನ್ನಲ್ಲಿ ಒಂದು ಬೋರ್ಡ್ ಇದೆ, ಮತ್ತೊಂದು ಪ್ಯಾನಲ್ ಇದೆ. ಮೊದಲು ನಾವು ಮದರ್ ಬೋರ್ಡಿನಲ್ಲಿ ನೋಡೋಣ. ಮದರ್ ಬೋರ್ಡಿನಲ್ಲಿ LVDS ಕೇಬಲ್ ಇದೆ. ಆ LVDS ಕೇಬಲ್ನಲ್ಲಿ ನಾವು ಫೈರಿಂಗ್ ಕಂಡು ಹಿಡಿಯುವುದು ನೋಡಿ. ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಕೇಬಲ್ನಲ್ಲಿ ಟ್ರ್ಯಾಕ್ ಇದೆ. ಈ ಟ್ರ್ಯಾಕಿನ ಆಧಾರದಲ್ಲಿ ನಾವು HD ಪ್ಯಾನಲ್, ಫುಲ್ HD ಪ್ಯಾನಲನ್ನು ಕಂಡುಹಿಡಿಬೋದು. ಅದೇ ರೀತಿ ಟಿಕಾನ್ ಬೋರ್ಡಿನಲ್ಲಿಯೂ ಸುಲಭವಾಗಿ ಕಂಡುಹಿಡಿಬೋದು. ಇದರಲ್ಲಿ ಕೂಡ ಕಾಣಿಸುವಂಥ ಟ್ರ್ಯಾಕಿನ ಆಧಾರದ ಮೇಲೆ ಕಂಡುಹಿಡಿಬೋದು. ನೀವು ಇದಕ್ಕಿಂತ ಮೊದಲು ನಾನು ವಿಡಿಯೋ ಮಾಡಿದ್ದೇನೆ. HD ಪ್ಯಾನಲ್ 5 ಫೈರ್ ಇರ್ತದೆ, ಫುಲ್ HD ಪ್ಯಾನಲ್ 10 ಫೈರ್ ಇರ್ತದೆ. ಆದರೆ 4K ಪ್ಯಾನಲ್ನಲ್ಲಿ 8 ಫೈರ್ ಬಂದಿರ್ತದೆ. ಇಲ್ಲಿ ಕಾಣಿಸುವಂಥ ಒಂದು ಫೈರನ್ನು ನಾವು ಕೌಂಟ್ ಮಾಡುವಾಗ 8 ಜೊತೆ ನಿಮಗೆ ಲೈನಿಂಗ್ಸ್ ಬಂದಿರುತ್ತೆ, ಅಂದರೆ ಟ್ರ್ಯಾಕ್ ಇನ್ಪುಟ್ ಆಗಿರ್ತದೆ. ಇದನ್ನು ನೀವು ಕೌಂಟ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ ಹೇಳಿ. 8 ಜೊತೆ ಇರ್ತದೆ, ಅಂದರೆ 16 ಟ್ರ್ಯಾಕ್ ಇರ್ತದೆ. 3 4 5 6 7 8 16 ಟ್ರ್ಯಾಕ್ ಇರುತ್ತೆ. ಆದ್ದರಿಂದ ಇದು 4K ಪ್ಯಾನಲ್. ಅದೇ ರೀತಿ ಟಿಕಾನ್ನಲ್ಲಿ ಇನ್ನೂ ಸುಲಭವಾಗಿ ಕಂಡುಹಿಡ್ಬೋದು. ನೋಡಿ, ಇಲ್ಲಿ ಕಾಣಿಸುವಂಥ ಟ್ರ್ಯಾಕ್ನಲ್ಲಿ PF ಇದೆ, ಒಟ್ಟು 16 ಇರಬೇಕು. ನೀವು ಕೌಂಟ್ ಮಾಡಿ, 1 2 3 4 5 6 7 8 9 10 11 12 13 14 15 16. ಅದರಲ್ಲಿ ಇದರ ಮೇಲ್ಗಡೆ ಇರುವಂಥ ಟ್ರ್ಯಾಕ್, ಅಂದರೆ ಇಲ್ಲಿ ಕಾಣಿಸುವಂಥ ಟ್ರ್ಯಾಕ್ನಲ್ಲಿ ಇದರಲ್ಲಿ ಮೇಲ್ಗಡೆ ಇರುವಂಥ 2 PF ಇಲ್ಲ. ಉಳಿದ ನೋಡಿ ಇಷ್ಟು PFಗಳು 16 ಇದೆ. ಈ ರೀತಿಯಾಗಿ ನಾವು ಈ ಪ್ಯಾನಲನ್ನು HD, ಫುಲ್ HD ಮತ್ತು 4K ಹೇಗೆ ಅಂತೇಳಿ ಹಿಡಿಬೋದು. ಯಾಕೆಂತೇಳಿ ಹೆಚ್ಚಿನವರಿಗಿದು ಫುಲ್ HD ಅಂತೇಳಿ ತಿಳ್ಕೊಂಡು ಬಿಡ್ತಾರೆ, ಬೋರ್ಡ್ ಹಾಕ್ತಾರೆ, ಬರ್ತಾ ಇರಲ್ಲ, ಬ್ಲ್ಯಾಂಕ್ ಸ್ಕ್ರೀನ್ ಬರುತ್ತೆ. ಬ್ಲ್ಯಾಂಕ್ ಸ್ಕ್ರೀನ್ ಬಂದಾಗ ಪ್ಯಾನಲ್ ಹೋಗಿ ಹಾಳಾಗಿದೆ ಅಂತೇಳಿ ಪ್ಯಾನಲ್ ಚೆಕ್ ಮಾಡ್ತಾರೆ. ಇಂಥ ಸಮಸ್ಯೆಗಳು ಇರ್ತದೆ. ಆದ್ದರಿಂದ ಮುಖ್ಯವಾಗಿ ನಾವು ಕಂಡುಹಿಡಿಯಬೇಕನ್ನೋದು ಇದು 8 ಟ್ರ್ಯಾಕನ್ನು. ಸೊ ಆದ್ದರಿಂದ ನಾವು ಈ ರೀತಿಯಾಗಿ ಕಾಣಿಸುವಂಥ ಆ ಬೋರ್ಡ್ನಲ್ಲಿ 8 ಟ್ರ್ಯಾಕನ್ನು ಹುಡುಕುವ ಮೂಲಕ ಮತ್ತು 16 PF ಅನ್ನು ಹುಡುಕುವ ಮೂಲಕ ಅಲ್ಲಿ ಇರುವುದರಿಂದ ನಾವು ಅದು 4K ಪ್ಯಾನಲ್ ಅಂತೇಳಿ ಕನ್ಫರ್ಮ್ ಮಾಡ್ಬೋದು.